ಹೆಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋ ಏನಂತ ಅಂದರೆ 8ನೇ ತರಗತಿ 10ನೇ ತರಗತಿ PUC ಡಿಗ್ರಿ ಇಂಜಿನಿಯರ್ ಆಗಿರೋರಿಗೆ ಗೌರ್ಮೆಂಟ್ ಕೆಲಸ, ಅದರಲ್ಲೂ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಕೆಲವೊಂದು ಕೆಲಸಗಳನ್ನ ಬಿಟ್ಟಿದ್ದಾರೆ. ಹಾಗೆ ಏನು ಕೆಲಸ, ಹಾಗೆ ಅದರಿಂದ ಎಷ್ಟು ಸಂಬಳ, ಲಾಸ್ಟ್ ಡೇಟ್ ಏನು, ಯಾವ ಈ ಸೆಕ್ಟರಲ್ಲಿ ಕೆಲಸ, ಹಾಗೆಯೇ ಏನು ಎಜುಕೇಷನ್ ಇರಬೇಕು, ಎಲ್ಲಿ ಕೆಲಸ, ಎಷ್ಟು ಸಂಬಳ, ಯಾವ ವೆಬ್ಸೈಟಲ್ಲಿ ಅಪ್ಲೈ ಮಾಡಬೇಕೆಲ್ಲನೂ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ದಯವಿಟ್ಟು ವೀಡಿಯೋಗೊಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅದ್ರ ಜೊತೆಗೆ ನಿಮಗೇನಾದರೂ ವೀಡಿಯೋ ಸ್ಲೋ ಅನ್ನಿಸ್ತು ಅಂದರೆ 2x ಸ್ಪೀಡಲ್ಲಿ ಹಾಕ್ಕೊಂಡು ವೀಡಿಯೋ ನೋಡಿ, ಅವಾಗೆಲ್ಲೂ ನಿಮಗೆ ವೀಡಿಯೋ ಸ್ಲೋ ಅಂತ ಅನಿಸಲ್ಲ. ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ತುಂಬ ಜನ ಕೆಲಸಗಳನ್ನ ಹುಡುಕ್ತಾ ಇರ್ತಾರೆ. 8th 10th PUC ಡಿಗ್ರಿ ಆಗಿರೋರು ಹುಡುಕ್ತಿರ್ತಾರೆ, ಇಂಜಿನಿಯರಿಂಗ್ ಆಗಿರೋರು ಹುಡುಕ್ತಾ ಇರ್ತಾರೆ. ಅದರಲ್ಲೂ ಗೌರ್ಮೆಂಟ್ ಕೆಲಸನೇ ಬೇಕು ಅಂತ ಹುಡುಕ್ತಿರ್ತಾರೆ. ಅವ್ರಿಗೊಂದು ಗೌರ್ಮೆಂಟ್ ಕಡೆಯಿಂದ, ಅದರಲ್ಲೂ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಒಂದು ಬೆಸ್ಟ್ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಎಷ್ಟು ಕೆಲಸಗಳು ಖಾಲಿ ಇದ್ದಾವೆ ಅಂದರೆ 33,566 ಕೆಲಸಗಳು, ಹುದ್ದೆಗಳು ಖಾಲಿ ಇದ್ದಾವೆ. ನೋಡ್ತಾ ಇರ್ಬೋದು, ತುಂಬ ಅಂದರೆ ಭಾರಿ ಪ್ರಮಾಣದಲ್ಲಿ ಕೆಲಸಗಳು ಖಾಲಿ ಇದ್ದಾವೆ. ಅದು ಎಲ್ಲಿ ಅಂತ ಅಂದರೆ FCI ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ನಿಮಗೆ ಕೆಲಸಗಳು ಖಾಲಿ ಇದ್ದಾವೆ. ಈ ವರ್ಷದಲ್ಲಿ ನಿಮಗೆ 33,566 ಕೆಲಸಗಳು ಖಾಲಿ ಇದ್ದಾವೆ ಅಂತಲೇ ಹೇಳ್ಬೋದು. ಹಾಗೆ ಇದು ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಆಗಿರೋದ್ರಿಂದ ಎಜುಕೇಷನ್ ಆಗಿರ್ಬೋದು, ಏಜ್ ಆಗಿರ್ಬೋದು ತುಂಬ ಮುಖ್ಯ ಆಗುತ್ತೆ. ಹಾಗೆ ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು ಅಂದರೆ ಶೈಕ್ಷಣಿಕ ಅರ್ಹತೆ ಏನಿರಬೇಕು ಅಂತ ನೋಡೋದಾದರೆ, ಅದ್ರ ಜೊತೆಗೆ ಯಾವ್ಯಾವ ಕೆಲಸಗಳು ಖಾಲಿ ಇದ್ದಾವೆ ಅಂತ ನೋಡೋದಾದರೆ, ಯಾವ್ಯಾವ ಕೆಲಸ ಅಂದರೆ ಮೊದಲನೇದಾಗಿ ಮ್ಯಾನೇಜರ್, ಜೂನಿಯರ್ ಇಂಜಿನಿಯರ್, ಸ್ಟೆನೋಗ್ರಾಫರ್, ಅಸಿಸ್ಟೆಂಟ್ ಮತ್ತು ವಾಚ್ಮ್ಯಾನ್ ಕೆಲಸಗಳು ಖಾಲಿ ಇದ್ದಾವೆ. ಮ್ಯಾನೇಜರ್ ಪೋಸ್ಟ್ಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಸಂಬಂಧಿಸಿದ ವಿಷಯದಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಆಗಿರಬೇಕು ಮ್ಯಾನೇಜರ್ ಪೋಸ್ಟಿಗೆ. ಹಾಗೆ ಜೂನಿಯರ್ ಇಂಜಿನಿಯರಿಗೆ ಏನಂತ ನೋಡೋದಾದರೆ ಇಂಜಿನಿಯರಿಂಗಲ್ಲಿ ಡಿಪ್ಲೊಮೊ ಪದವಿ ಆಗಿರಬೇಕು. ಹಾಗೆ ಸ್ಟೆನೋಗ್ರಾಫರ್ಗೆ 12ನೇ ತರಗತಿ ಉತ್ತೀರ್ಣ ಮತ್ತು ಟೈಪಿಂಗ್ ಪ್ರವೀಣ್ಯತೆ ಇರಬೇಕು. ಹಾಗೆ ಅಸಿಸ್ಟೆಂಟ್ ಅವ್ರಿಗೆ ಏನು ಅಂತ ನೋಡೋದಾದರೆ ವಿದ್ಯಾರ್ಹತೆ ಯಾವುದೇ ವಿಭಾಗದಲ್ಲಿ ಪದವಿ ಪಡೆದಿದ್ದರೆ ಸಾಕು. ಹಾಗೆ ವಾಚ್ಮ್ಯಾನ್ಗೆ 8ನೇ ತರಗತಿ ಆಗಿದ್ದರೆ ಸಾಕು. ಈಗ ನಿಮಗೆ ಏನು ಪೋಸ್ಟ್ಗಳು ಖಾಲಿ ಇದ್ದಾವೆ, ಏನು ಎಜುಕೇಷನ್ ಇರಬೇಕು ಅದಕ್ಕೆ ಅಂತ ಗೊತ್ತಾಯಿತು. ಈಗ ನೆಕ್ಸ್ಟು ವಯಸ್ಸಿನ ಮಿತಿ ಏನು ಅಂತ ನೋಡೋದಾದರೆ ಜನರಲ್ ಅವ್ರಿಗೆ 18ರಿಂದ 35 ವರ್ಷ, ಹಂಗೆ 18 ತುಂಬಿರಬೇಕು, 35 ತುಂಬಿರಬಾರ್ದು. ಹಾಗೆ OBC ಅವ್ರಿಗೆ 18ರಿಂದ 38, 18 ತುಂಬಿರಬೇಕು, 38 ತುಂಬಿರಬಾರ್ದು. ಹಾಗೆ SC STಗಳಿಗೆ 18ರಿಂದ 40 ವರ್ಷ, 18 ತುಂಬಿರಬೇಕು, 40 ಆಗಿರಬಾರ್ದು. ಹಾಗೆ ವಯಸ್ಸಿನ ಸಡಿಲಿಕೆ ಏನು ಅಂತ ನೋಡೋದಾದರೆ FCI ನೇಮಕಾತಿ ನಿಯಮಗಳ ಪ್ರಕಾರ ವರ್ಗಗಳ ಪ್ರಕಾರ ವಯಸ್ಸಿನ ಸಡಿಲಿಕೆಗಳಿರುತ್ತೆ. ಅದರಲ್ಲಿ SC STಗಳಿಗೆ 5 ವರ್ಷದ ವಯಸ್ಸಿನ ಸಡಿಲಿಕೆ ಇರುತ್ತೆ. ಹಾಗೆ OBC ಅವರಿಗೆ 3 ವರ್ಷಗಳು ವಯಸ್ಸಿನ ಸಡಿಲಿಕೆ ಇರುತ್ತೆ. ಹಾಗೆ PWD ಅವ್ರಿಗೆ 10 ವರ್ಷಗಳ ವಯಸ್ಸಿನ ಸಡಿಲಿಕೆ ಇರುತ್ತೆ. ಅಂದರೆ PWD ಅಂದರೆ PWD ಸಾಮಾನ್ಯ ಅವರಿಗೆ 10 ವರ್ಷಗಳು ವಯಸ್ಸಿನ ಸಡಿಲಿಕೆ. ಹಾಗೆ PWD OBC ಅವರಿಗೆ 13 ವರ್ಷಗಳ ಕಾಲ ವಯಸ್ಸಿನ ಸಡಿಲಿಕೆಗಳಿರುತ್ತೆ. ಹಾಗೆ PWD SC ST ಅವ್ರಿಗೆ 15 ವರ್ಷಗಳು ವಯಸ್ಸಿನ ಸಡಿಲಿಕೆ ಇರುತ್ತೆ. ಹಾಗೆ ಮಾಜಿ ಸೈನಿಕರಿಗೆ ಸರ್ಕಾರಿ ನಿಯಮಗಳ ಪ್ರಕಾರ ಯಾವುದೇ ಆಲ್ಮೋಸ್ಟ್ ಸಡಿಲಿಕೆಗಳಿಲ್ಲ ಅಂತ ಕೊಟ್ಟಿದ್ದಾರೆ. ಹಾಗೆ ಅರ್ಜಿ ಶುಲ್ಕ ಅಂದರೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂತ ನೋಡೋದಾದರೆ ಸಾಮಾನ್ಯ ಮತ್ತು OBC ಅವ್ರಿಗೆ 500 ರೂಪಾಯಿ ಇರುತ್ತೆ. ಹಾಗೆ SC ST PWD ಅಥವಾ ಮಹಿಳೆಯರಿಗೆ ಶುಲ್ಕವಿರೋದಿಲ್ಲ. ಹಾಗಾದರೆ ನಿಮಗೆ ಅಪ್ಲಿಕೇಶನಿಗೆ ಫೀಸ್ ಇರಲ್ಲ. ಅಗತ್ಯವಾದ ದಾಖಲೆಗಳು ಏನು ಅಂತ ನೋಡೋದಾದರೆ 10ನೇ ತರಗತಿ 12ನೇ ತರಗತಿ ಪದವಿದು ಮಾರ್ಕ್ಸ್ ಕಾರ್ಡ್ ಇರಬೇಕು. ಅಂದರೆ 10 ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಮತದಾರರ ಗುರುತಿನ ಚೀಟಿ, ಹಂಗಂತ ಅಂದರೆ ಎಲೆಕ್ಷನ್ ಕಾರ್ಡು, ಪ್ಯಾನ್ ಕಾರ್ಡು, ಜಾತಿ ಪ್ರಮಾಣ ಪತ್ರ, ನಿವಾಸ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಸೈಜ್ ಫೋಟೋ, ಸಹಿ ಸ್ಕ್ಯಾನ್ ಪ್ರತಿ, ಅನುಭವ ಪ್ರಮಾಣ ಪತ್ರ. ಅದು ಅನ್ವಯಿಸಿದ್ರೆ ಮಾತ್ರ, ಕೆಲವೊಂದು ಕೆಲಸಗಳಿಗೆ ಮಾತ್ರ ಬೇಕಾಗುತ್ತೆ ಅಷ್ಟೇ. ಹಾಗೆ FCIನ ನೇಮಕಾತಿಯ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಇಲ್ಲಿ ನೋಟಿಫಿಕೇಷನ್ ಕೊಟ್ಬಿಟ್ಟಿದ್ದಾರೆ. ನಾನು ಅದನ್ನ ಓದ್ತೀನಿ, ಕೇಳಿಸ್ಕೊಳ್ಳಿ. ಮೊದಲನೆಯದಾಗಿ ಲಿಖಿತ ಪರೀಕ್ಷೆ, ಹಂಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ಅಭ್ಯರ್ಥಿಗಳು ಸಾಮಾನ್ಯ ಅರಿವು, ಪರಿಮಾಣಾತ್ಮಕ ಸಾಮರ್ಥ್ಯ, ಇಂಗ್ಲೀಷ್ ಮತ್ತು
ವಿಷಯ ಜ್ಞಾನಗಳನ್ನು ಒಳಗೊಂಡಿರಬೇಕು. ಹಾಗಾದರೆ MCQ ಆಧಾರಿತ ಲಿಖಿತ ಪರೀಕ್ಷೆಗೆ ಹಾಜರಾಗಬೇಕು. ಎರಡನೆಯದಾಗಿ ಮೆರಿಟ್ ಪಟ್ಟಿ. ಲಿಖಿತ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳನ್ನು ಮೆರಿಟ್ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತದೆ. ಮೂರನೆಯದಾಗಿ ದಾಖಲೆ ಪರಿಶೀಲನೆ. ಶಾರ್ಟ್ ಲಿಸ್ಟ್ ಮಾಡಿದ ಅಭ್ಯರ್ಥಿಗಳ ದಾಖಲೆಯನ್ನು ಪರಿಶೀಲನೆ ಮಾಡಲಾಗುತ್ತದೆ. ಹಾಗೆ ನಾಲ್ಕನೇದು ಅಂತಿಮ ಆಯ್ಕೆ ಅಂತ ಅಂದರೆ ಪರಿಶೀಲನಾ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಅಭ್ಯರ್ಥಿಗಳನ್ನು ಆದ ಹುದ್ದೆಗಳಿಗೆ ನೇಮಕಾತಿ ಮಾಡಲಾಗುತ್ತದೆ. ಈ 4 ಪ್ರಕ್ರಿಯೆಗಳಿರುತ್ತೆ ಇನ್ನು ಅಪಾಯಿಂಟ್ ಮಾಡ್ಕೋಬೇಕು ಅಂತ ಅಂದರೆ. ಹಾಗೆ ನೆಕ್ಸ್ಟ್ ಸಂಬಳ ಬಂದು ಯಾವ್ಯಾವ ಪೋಸ್ಟ್ಗೆ ಎಷ್ಟೆಷ್ಟು ಸಂಬಳ ಅಂತ ನೋಡೋದಾದರೆ ಒಂದು ತಿಂಗಳಿಗೆ ಎಷ್ಟು ಅಂತ ಹೇಳ್ತೀನಿ, ಓಕೆನಾ. ಮ್ಯಾನೇಜರ್ಗೆ 40,000ದಿಂದ 1,40,000ವರೆಗೂ ಸಂಬಳ ಇರುತ್ತೆ. ಹಾಗೆ ಜೂನಿಯರ್ ಇಂಜಿನಿಯರ್ಗಳಿಗೆ 28,200 ರೂಪಾಯಿಂದ 79,200 ರೂಪಾಯಿ ಇರುತ್ತೆ ಸಂಬಳ. ಹಾಗೆ ಸ್ಟೆನೋಗ್ರಾಫರ್ಗೆ 23,300 ರೂಪಾಯಿಂದ 76,000ವರೆಗೂ ಸಂಬಳ ಇರುತ್ತೆ. ಹಾಗೆ ಅಸಿಸ್ಟೆಂಟ್ಗಳಿಗೆ 24,500 ರೂಪಾಯಿಂದ 75,000ವರೆಗೂ ಸಂಬಳ ಇರುತ್ತೆ. ಹಾಗೆ ವಾಚ್ಮ್ಯಾನ್ಗಳಿಗೆ 18,000ದಿಂದ 56,900 ರೂಪಾಯಿ ಸಂಬಳ ಇರುತ್ತೆ. ಇದೆಲ್ಲ ನಾನು ಹೇಳ್ತಾ ಇರೋದು ಒಂದು ತಿಂಗಳಿಗೆ ಸಂಬಳ ಇಷ್ಟಿರುತ್ತೆ. ಹಾಗೆ ಲಾಸ್ಟ್ ಡೇಟ್ ಯಾವಾಗ ಅಂತ ನೋಡೋದಾದರೆ ಆಲ್ರೆಡಿ ನಿನ್ನೆಯಿಂದನೇ ಪೋರ್ಟಲ್ ಓಪನ್ ಆಗಿದೆ, ನಿನ್ನೆಯಿಂದನೇ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಲಾಸ್ಟ್ ಡೇಟ್ ಯಾವಾಗ ಅಂತ ನೋಡೋದಾದರೆ 31 ಮಾರ್ಚ್ 2025ವರೆಗೂ ಟೈಮ್ ಇದೆ. ಹಂಗಂದರೆ ಇನ್ನೂ ಒಂದು ತಿಂಗಳಿಗಿಂತ ಜಾಸ್ತಿ ಇದೆ. ಇನ್ನೊಂದೇನು ಅಂದರೆ ಫಸ್ಟ್ ಅಪ್ಲೈ ಮಾಡಿದವ್ರಿಗೆ ಫಸ್ಟ್ ಕೆಲಸ ಸಿಗುತ್ತೆ ಅಂತ ಎಲ್ಲ ತುಂಬ ಜನ ಅಂದ್ಕೊಂಡಿರ್ತಾರೆ. ಇಲ್ಲ, ಹಂಗಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಹಂಗೆ ನೀವು ಏನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತೀರಾ ಅದು ವೆರಿಫೈ ಮಾಡಿ, ಅದು ಪಕ್ಕ ಇರಬೇಕು. ಹಾಗೆ ನೀವು ಎಕ್ಸಾಮ್ ಬರೀತೀರಲ್ಲ ಅದರಲ್ಲಿ ಸ್ಕೋರ್ ಮಾಡಿದ್ರೆ ಮಾತ್ರ ನಿಮಗೆ ಕೆಲಸ ಸಿಗುತ್ತೆ. ಅಪ್ಲೈ ಮಾಡಿ ಸಿಕ್ಕಿದ್ರೂ ಸಿಗ್ಬೋದು, ಹೇಳೋಕ್ಕಾಗಲ್ಲ. ಯಾವ ಗೌರ್ಮೆಂಟ್ ಕೆಲಸ ಬರುತ್ತೆ ಅವಕ್ಕೆಲ್ಲ ಅಪ್ಲೈ ಮಾಡ್ತಾ ಇರಿ. ಒಂದಲ್ಲ ಒಂದು ಕೆಲಸ ಸಿಕ್ಕೇ ಸಿಗುತ್ತೆ. ಅಯ್ಯೋ ಅಪ್ಲೈ ಮಾಡಿದ್ರೆ ತುಂಬ ಜನ ಇರ್ತಾರೆ, ನಮಗೆ ಸಿಗುತ್ತೆ. ಲಕ್ಷಾಂತರ ಜನ ಇರ್ತಾರೆ, ಕೋಟ್ಯಾಂತರ ಜನ ಇರ್ತಾರೆ. 33,000 ಅಥವಾ ಒಂದು 50,000ನೇ ಕೆಲಸ ಇತ್ತು, ನಮಗೆ ಸಿಗುತ್ತೆ ಅಂತ ದಯವಿಟ್ಟು ಅಂತ ಅಂದ್ಕೋಬೇಡಿ. ಹಾಗೆಯೇ ದೇವ್ರು ಯಾವಾಗ ಆಶೀರ್ವಾದ ಮಾಡ್ತಾನೆ ಹೇಳೋಕ್ಕಾಗಲ್ಲ. ಹಾಗೆಯೇ ಯಾವ ವೆಬ್ಸೈಟಲ್ಲಿ ನೀವು ಅಪ್ಲೈ ಮಾಡಬೇಕು ಅಂತ ಅಂದರೆ FCI.gov.in ಇದು ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. FCI ಅವ್ರದ್ದು, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು. ಈ ಲಿಂಕನ್ನು ಬೇಕಾದರೆ ನಾನು ವೆಬ್ಸೈಟ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ ಅಪ್ಲೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹಾಗೆಯೇ ಈ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಂದು ಇನ್ನೊಂದು ಚಾನಲ್ನ ಲಿಂಕ್ ಕೂಡ ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ಚೆಕ್ ಮಾಡಿ ಫಾಲೋ ಮಾಡಿ. ಹಾಗೆ ನಾನು ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಕೆಲಸದ್ದು ಎಲ್ಲ ಹಳೇದು ವೀಡಿಯೋ ಮಾಡಾಕಿದ್ದೀನಿ ಈಗ ರೀಸೆಂಟಾಗಿ ಸ್ವಲ್ಪ ದಿನದಲ್ಲಿ. ಅದ್ರದ್ದು ವೀಡಿಯೋ ಕೂಡ ನಾನು ಕೆಳಗೆ ಲಿಂಕೆಲ್ಲ ಹಾಕಿರ್ತೀನಿ, ಅದನ್ನು ಕೂಡ ನೀವು ಚೆಕ್ ಮಾಡಿ. ನೆಕ್ಸ್ಟ್ ನಿಮಗೆ ಏನೇನು ಇನ್ಫಾರ್ಮೇಷನ್ ವೀಡಿಯೋ ಬೇಕು ಅಂತ ಕಾಮೆಂಟ್ ಮಾಡಿ, ಆವಾಗ ನಾನು ಅದಕ್ಕೆ ಸಂಬಂಧಿಸಿದ ವೀಡಿಯೋಗಳನ್ನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಲೈಕ್ ಟು ಮೈ ವಿಡಿಯೋ.